ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು, ಮದಿರೆ ನಶೆಯಲ್ಲಿ ಮಿಂದೇಳ್ತಾ ಡಿಜೆ ಸದ್ದಿಗೆ ಕುಪ್ಪಳಿಸಬೇಕು ಅಂತ ಬೆಂಗಳೂರಿಗರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹೊಸ ವರ್ಷಾಚರಣೆಗೆ ಇನ್ನೆರಡೇ ದಿನ ಬಾಕಿ ಇರುವಾಗ ಪೊಲೀಸರು ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬಾರ್, ಪಬ್, ರೆಸ್ಟೋರೆಂಟ್ಗಳಿಗೆ ಲಗ್ಗೆ ಇಡೋದಕ್ಕೆ ಮುಂದಾಗಿದ್ದ ಬ್ಯಾಚುಲರ್ಸ್ಗೆ ಶಾಕ್ ಎದುರಾಗಿದೆ. ನ್ಯೂ ಇಯರ್ ಸ್ವಾಗತಕ್ಕೆ ಇನ್ನೆರಡೇ ದಿನ ಬಾಕಿ. ಗೃಹ ಸಚಿವ ಪರಮೇಶ್ವರ್ ಸಭೆ, ಖಾಕಿ ಕಟ್ಟೆಚ್ಚರ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹೇಳೋದಕ್ಕೆ ಇನ್ನು 2 ದಿನಗಳಷ್ಟೇ ಬಾಕಿ ಇದೆ. ಹೊಸ ವರ್ಷದ ಸಂಭ್ರಮಕ್ಕೆ ಜನ ಸಿದ್ಧವಾಗ್ತಾ ಇದ್ರೆ, ಹೊಸ ವರ್ಷಾಚರಣೆ ವೇಳೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿನ್ನೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಗೃಹ ಸಚಿವರು ಸಲಹೆ ನೀಡಿದ್ರು. ಹೊಸ ವರ್ಷದ ಭದ್ರತೆಗಾಗಿ ಬೆಂಗಳೂರಿನಲ್ಲಿ 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಅಂತ ಸಭೆ ಬಳಿಕ ಸಚಿವರು ಮಾಹಿತಿ ನೀಡಿದ್ರು. ಸುಮಾರು 20,000 ಜನ ಪೊಲೀಸನ್ನ ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ರು. 19,319 ಒಟ್ಟು 14,000 ಜನ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, 2,500 ಜನ ಟ್ರಾಫಿಕ್ ನೋಡ್ಕೊಳ್ಳೋದಕ್ಕೆ, ಅದರ ಜೊತೆಯಲ್ಲಿ 88 KSRP ಪ್ಲಟೂನ್ಸನ್ನು ಡಿಪ್ಲಾಯ್ ಮಾಡ್ತೀವಿ. ಎಂಜಿ ರಸ್ತೆ, ಬ್ರಿಗೇಡ್ ರೋಡ್, ಇಂದಿರಾನಗರ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ರಸ್ತೆ ಸೇರಿದಂತೆ ಜನದಟ್ಟಣೆ ಹೆಚ್ಚಾಗಿರುವ ಪ್ರದೇಶಗಳನ್ನ ಗುರುತಿಸಲಾಗಿದೆ. ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಾಟರ್ ಜೆಟ್ಗಳು, ವಾಚ್ ಟವರ್ಗಳು, 180 ಸ್ಥಳದಲ್ಲಿ ಫೋಕಸ್ ಲೈಟ್ಗಳನ್ನ ಅಳವಡಿಸೋದಕ್ಕೆ ನಿರ್ಧರಿಸಲಾಗಿದೆ. ಮೈಸೂರಿನಲ್ಲಿ ಹೀಲಿಯಂ ಸ್ಫೋಟ, ಕಾಶ್ಮೀರದಲ್ಲಿ ಉಗ್ರ ಸುಳಿವು ಸಿಕ್ಕ ಬೆನ್ನಲ್ಲೇ ರಾಜ್ಯದಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದಾರೆ. 250 ಸ್ಥಳಗಳಲ್ಲಿ ತಾತ್ಕಾಲಿಕ ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ. ಅಪರಾಧ ಹಿನ್ನೆಲೆ ಉಳ್ಳವರನ್ನ ಪತ್ತೆ ಹಚ್ಚೋದಕ್ಕೆ ಎಐ ತಂತ್ರಜ್ಞಾನ, ಮೊದಲ ಬಾರಿಗೆ ಹೀಟ್ ಮ್ಯಾಪ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಇದಲ್ಲದೆ ಆಟೋ ಕ್ಯಾಬ್ ಸಿಗದಿದ್ರೆ ಸರ್ಕಾರದಿಂದಲೇ ಮನೆಗೆ ಡ್ರಾಪ್ ವ್ಯವಸ್ಥೆ, ಇದರ ಜೊತೆಗೆ ಕುಡಿದು ಟೈಟ್ ಆದವರಿಗೆ 15 ಕಡೆ ಆಶ್ರಯ ತಾಣ ತೆರೆಯೋದಕ್ಕೆ ನಿರ್ಧರಿಸಲಾಗಿದೆ. 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತೇವೆ. ಸಪೋಸ್ ಯಾರೋ ತುಂಬಾ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ, ಬೇಕಾಗಲ್ಲ ಇದ್ರೆ ಅವರನ್ನ ನಾವು ಅಲ್ಲಿ ಒಂದು 15 ಕಡೆ ಸೇಫ್ಟಿ ಸೆಂಟರ್ ಅನ್ನ ಮಾಡಿದ್ವಿ. ಬ್ಯಾಚುಲರ್ಸ್ಗೆ ಶಾಕ್, ಕಪಲ್ಸ್ಗೆ ಫುಲ್ ಡಿಮ್ಯಾಂಡ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪಬ್, ಕ್ಲಬ್ಗಳು ಸಜ್ಜಾಗ್ತಾ ಇದ್ದು ಜೋಡಿಗಳಿಗೆ ಸಖತ್ ಡಿಮ್ಯಾಂಡ್ ಬಂದಿದೆ. ಆದ್ರೆ ನಗರದ ಬಹುತೇಕ ಪಬ್ಗಳಲ್ಲಿ ಬ್ಯಾಚುಲರ್ಸ್ಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಸಿಕ್ಕರೂ ಡಬಲ್ ರೇಟ್ ಕೇಳ್ತಾ ಇದ್ದಾರೆ. ನಾವು ಸ್ಟ್ಯಾಗ್ಗೆ 3,000 ಚಾರ್ಜ್ ಮಾಡ್ತಿದ್ದೀವಿ. ಸಿಂಗಲ್ ಸ್ಟ್ಯಾಗ್ ಅಂದರೆ ಸಿಂಗಲ್ ಪರ್ಸನ್ ಸರ್, ಅಂದರೆ ಮೇಲ್ ಬ್ಯಾಚುಲರ್ಸ್ ಮೇಲ್ಗೆ 3,000 ರುಪೀಸ್ ಚಾರ್ಜ್ ಮಾಡ್ತಿದ್ದೀವಿ. ಸಿಂಗಲ್ ಲೇಡಿಗೆ 2,000 ರುಪೀಸ್, ಆಮೇಲೆ ಕಪಲ್ಗೆ 4,000 ರುಪೀಸ್ ಚಾರ್ಜ್ ಮಾಡ್ತಿದ್ದೀವಿ ಸರ್. ಕಪಲ್ ಅಂದರೆ ಸರ್ ಅವ್ರಿಗೆ ಸ್ವಲ್ಪ ಸೇಫ್ಟಿ ವೈಸ್ ನಮಗೆ ಜಾಸ್ತಿ ನೋಡ್ಕೋಬೇಕು. ಸೊ ದಟ್ ಈಸ್ ದ ರೀಸನ್ ಅವ್ರನ್ನ ಇನ್ನೂ ಸ್ವಲ್ಪ ಸೇಫಾಗಿ ನೋಡ್ಕೊಳ್ಳೋಕ್ಕೆ ಅಂತ ಅಷ್ಟೇ. ಹೊಸ ವರ್ಷಕ್ಕೆ ಕಿಕ್ಕೇರಿಸೋದಕ್ಕೆ ಪ್ರಿಪರೇಷನ್ ಜೋರಾಗಿದೆ. ಯುವ ಸಮೂಹ ಸೆಲೆಬ್ರೇಷನ್ ಮೂಡ್ನಲ್ಲಿ ಅಪಾಯಕ್ಕೆ ಆಹ್ವಾನ ತಂದುಕೊಳ್ಳಬಾರದು. ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಪ್ರಜ್ವಲ್, TV9 ಬೆಂಗಳೂರು.